ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಕನ್ಯಾ ರಾಶಿಯ 2026ರ ವಾರ್ಷಿಕ ಭವಿಷ್ಯ. ಈ ಕನ್ಯಾ ರಾಶಿಯವರಿಗೆ ಈ ಒಂದು 2026 ಮಂದಗತಿಯ ವಾತಾವರಣವನ್ನು ತಂದುಕೊಡುತ್ತೆ. ಸ್ಟಾರ್ಟಿಂಗು ಒಂದು 3 ತಿಂಗಳು ಸ್ವಲ್ಪ ಸಮಾಧಾನದಿಂದ ನಿಧಾನಗತಿಯಲ್ಲಿ ತಗೊಂಡ್ರೆ ನೆಕ್ಸ್ಟ್ 3 ತಿಂಗಳು ಅವರಿಗೆ ಸ್ವಲ್ಪ ಬೆಳವಣಿಗೆಗಳು ಬರುವಂಥದ್ದು, ಸ್ವಲ್ಪ ವಿಚಾರ ವಿನಿಮಯಗಳಾಗುವಂಥದ್ದು, ಸ್ವಲ್ಪ ಯಾವುದೇ ಕೆಲಸಗಳಿಗೆ ಹಾಕಿದ್ರು ಸ್ವಲ್ಪ ಅವ್ರಿಗೆ ವಿಳಂಬ ಆಗ್ತಾ ಇರುತ್ತೆ. ಕೆಲಸಗಳು ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ. ಮಾಡುವಂತಹ ಒಂದು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿನ ಬೆಳವಣಿಗೆ, ಮತ್ತೆ ಶತ್ರುಗಳ ಕಾಟ ಜಾಸ್ತಿ ಬರುತ್ತೆ ಕನ್ಯಾ ರಾಶಿಯವರಿಗೆ. ಅವರಿಗೆ ಸ್ವಲ್ಪ ಮಾಟ ಮಂತ್ರ ವಿಚಾರಗಳಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಗಳಾಗುತ್ತೆ. ಮತ್ತು ಅದರಿಂದ ಅವರಿಗೆ ತುಂಬಾನೇ ಒಂದು ಅಸಹಾಯಕತೆ ಆಗುವಂಥದ್ದು, ಆರ್ಥಿಕತೆಯ ಕೆಲವೊಂದು ಸಮಸ್ಯೆಗಳಾಗುವಂತಹ ಸಾಧ್ಯತೆ ಕನ್ಯಾ ರಾಶಿಗೆ ಈ ಒಂದು ತಿಂಗಳಲ್ಲಿ. ಯಾಕಂದರೆ ರಾಹುವಿನ ವಕ್ರದೃಷ್ಟಿ ಅವರ ಮೇಲೆ ತುಂಬಾನೇ ಕ್ಷೀಣವಾಗಿರೋದ್ರಿಂದ ಅವ್ರಿಗೆ ಈ ಒಂದು ಸಮಸ್ಯೆಗಳಾಗುವಂಥದ್ದು, ಮತ್ತೆ ಆಘಾತಕಾರಿ ಘಟನೆಗಳು ಬೇಗ ಅವರಿಗೆ ಕಿವಿಗೆ ತಟ್ಟುವಂಥದ್ದು, ಅಪಘಾತಗಳಾಗುವಂಥದ್ದು, ಅವಘಡಗಳಾಗುವಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಕಾಣ್ತಾ ಇದೆ. ಜಾಗೃತಿಯಾಗಿರಿ. ಅವ್ರು ಏನಪ್ಪ ಮಾಡ್ಬೋದು ಅಂದರೆ ಹನುಮನ ಆರಾಧನೆಯನ್ನು ಮಾಡ್ಕೊಳ್ಳಿ ಮತ್ತು ಹನುಮಾನ್ ಚಾಲಿಸನ ತಾವು ಪಠಣೆಯನ್ನು ಮಾಡೋದ್ರಿಂದ ಆ ಸಮಸ್ಯೆಗಳಿಂದ ಅವರು ದೂರ ಆಗಬೇಕಂದ್ರೆ ಮಂತ್ರವಿದ್ಯೆ ತಂತ್ರವಿದ್ಯೆ ಏನೇ ಬಂದರೂ ಸಹಿತ ಹನುಮನ ಒಂದು ಪಾರಾಯಣವನ್ನು ಮಾಡೋದ್ರಿಂದ, ಹನುಮನ ಒಂದು ಶಕ್ತಿಯನ್ನು ನಾವು ದೈವಿಕವಾದಂಥ ಆರಾಧನೆ ಮಾಡೋದ್ರಿಂದ ಅದರಿಂದ ನಮ್ಮ ದರಿದ್ರಗಳು ಸಹಿತ ದೂರ ಹೋಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡುವುದಾಗುತ್ತೆ. ಕನ್ಯಾ ರಾಶಿಯವರ ವಿಶೇಷವಾದ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಪಡಿತೀರಿ. ಅವಿವಾಹಿತರಿಗೆ ವಿವಾಹದ ಯೋಗಗಳು ಕೂಡಿ ಬರ್ತಾ ಇದೆ ಕನ್ಯಾ ರಾಶಿಯವರಿಗೆ. ಮತ್ತು ವಿಶೇಷವಾಗಿ ಈ ಕನ್ಯಾ ರಾಶಿಯವರಿಗೆ 2026 ಒಂದು ಅದ್ಭುತವಾದಂಥ ಘಟನೆ ಸೆಪ್ಟೆಂಬರಿಂದ ಹಿಡಿದು ಡಿಸೆಂಬರ್ ಒಳಗಡೆ ನಡೆಯುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಉತ್ತಮವಾದಂಥ ಲಾಭ ಅವರಿಗೆ ವ್ಯವಹಾರದಲ್ಲಾಗುವಂಥ ಸಾಧ್ಯತೆ. ಮತ್ತು ಇನ್ನೊಬ್ಬರಿಗೆ ಸಾಲವನ್ನು ಕೊಡೋದು ಬೇಡ, ತೆಗೆದುಕೊಳ್ಳೋದು ಬೇಡ. ಸಾಲವನ್ನು ತೆಗೆದುಕೊಳ್ಳೋದಾದರೆ ಅತಿ ಜಾಗೃತಿಯಿಂದ ತೆಗೆದುಕೊಳ್ಳಿ ಅಂತಲೂ ಸಹಿತ ಹೇಳ್ಬೋದು. ಮತ್ತು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀರಿ. ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಪುಸ್ತಕದ ಬಿಸ್ನೆಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ತಾವು ಸ್ಟಾರ್ಟ್ ಮಾಡುವಂತಹ ವಿಚಾರಗಳನ್ನು ತಾವು ಮಾಡ್ತೀರಿ. ಅದು ಇಲ್ಲಿ ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಬೆಳವಣಿಗೆ ಕಂಡು ಬರುತ್ತೆ. ಮತ್ತು ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಈ ಒಂದು ವರ್ಷದಲ್ಲಿ ಮಿತವಾಗಿ ಖರ್ಚನ್ನು ಮಾಡೋದು ತುಂಬಾ ಮುಖ್ಯ. ವೆಚ್ಚಗಳು ಜಾಸ್ತಿ ಆಗೋದು, ಅನ್ವಾಂಟೆಡ್ ಬಜೆಟ್ ಅಂತ ಹೇಳ್ತೀವಲ್ಲ ಆ ಥರ ಎಕ್ಸ್ಪೆಕ್ಟೆಡ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಆಗುವಂಥ ಸಾಧ್ಯತೆಗಳು ಬರುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ ಅಂತಲೂ ಸಹಿತ ಹೇಳ್ಬೋದಾಗುತ್ತೆ. ಈ ಕನ್ಯಾ ರಾಶಿಯವರಿಗೆ ಈ ಒಂದು 2026 ಆದರೂ ರೈತರಿಗೆ ಸ್ವಲ್ಪ ಮಟ್ಟಿನ ನಷ್ಟ ಆಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾರೆ. ಅದರಲ್ಲೂ ಸಹಿತ ತರಕಾರಿ ವ್ಯಾಪಾರಿಗಳಿಗಾಗಿರ್ಬೋದು, ತರಕಾರಿಯ ಒಂದು ಕೃಷಿಕರಿಗಾಗಿರ್ಬೋದು, ಸ್ವಲ್ಪ ಭತ್ತ ಅಥವಾ ಜೋಳ ಬೆಳೆಗಾರರಿಗೆ ಸ್ವಲ್ಪ ಮಟ್ಟಿನ ಲಾಭ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಆಮದು ಮತ್ತು ರಫ್ತನ್ನು ಮಾಡುವಂಥ ಸರಕುಗಳಲ್ಲಿ ಸ್ವಲ್ಪ ನಷ್ಟವಾಗುವಂಥ ಸಾಧ್ಯತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ಒಂದು ಸಾತ್ವಿಕವಾದಂಥ ಜೀವನಕ್ಕೆ ತಾವು ಹೆಚ್ಚು ಗಮನವನ್ನು ಕೊಡೋದು ತುಂಬಾ ಉತ್ತಮ. ಕೋರ್ಟು ಕಚೇರಿ ಕೇಸ್ಗಳು ಆಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ. ಮತ್ತು ಜೀವನದ ಮೌಲ್ಯಗಳನ್ನು ಕಂಡುಹಿಡಿತೀರಿ. ಜೀವನದ ಒಂದು ಪಾಠವನ್ನು ತಾವಿಲ್ಲಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇದೆ ಅಂತಲೂ ಸಹಿತ ಹೇಳ್ಬೋದಾಗುತ್ತೆ. ಕನ್ಯಾ ರಾಶಿಯವರು ಆದಷ್ಟು ಸಹಿತ ಈ ಒಂದು ವರ್ಷದಲ್ಲಿ ತಮ್ಮ ಸ್ನೇಹಿತರಿಂದ ಕೆಲವೊಂದು ಸಹಕಾರವನ್ನು ಪಡಿತೀರಿ. ತಮ್ಮ ಒಂದು ಸ್ನೇಹಿತರಿಂದ ಕೆಲವೊಂದು ಬೆಳವಣಿಗೆಗಳು ಸಹಿತ ತಮಗೆ ಬರುವಂತಹ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಇಲ್ಲಿ ಬರ್ತಾ ಇದೆ. ಮತ್ತು ವಿಶೇಷವಾಗಿ ಶೈಕ್ಷಣಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಲಾಭ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಲಾಭ ಕನ್ಯಾ ರಾಶಿಯವರಿಗೆ ಅಂತಲೂ ಸಹಿತ ನಾನು ತಿಳಿಸ್ಕೊಡ್ಬೋದಾಗುತ್ತೆ. ಸ್ಪರ್ಧಾತ್ಮಕ ಜೀವನದಲ್ಲಿ ಉತ್ತಮವಾದಂಥ ಬೆಳವಣಿಗೆಗಳಾಗುವಂಥ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇದೆ ಅಂತಲೂ ಹೇಳ್ಬೋದು. ಆರ್ಥಿಕತೆಯ ಲಾಭ ಇದೆ, ಬೆಳವಣಿಗೆ ಇದೆ, ಸಾತ್ವಿಕತೆ ಇದೆ. ಆದಷ್ಟು ಸಹಿತ ತಾವು ತಮ್ಮ ಒಂದು ಮೌಲ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತೀರಿ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಸ್ವಲ್ಪ ಮೇಜರ್ ಆಪರೇಷನ್ಗಳಾಗುವಂಥದ್ದು ಅಥವಾ ಸ್ನಾಯು ಸೆಳೆತಗಳಾಗುವಂಥದ್ದು ಸ್ವಲ್ಪ ಜಾಗೃತಿಯಾಗಿರೋದು ತುಂಬಾ ಉತ್ತಮವಾಗಿರುತ್ತೆ. ಈ ಒಂದು ವರ್ಷದಲ್ಲಿ ತಾವು ಸಾಧ್ಯವಾದಷ್ಟು ಗಾಯತ್ರಿ ದೇವಿಯ ಮಂತ್ರವನ್ನು ಪಠಣೆಯನ್ನು ಮಾಡೋದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡೋದಾಗುತ್ತೆ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,
ಪ್ರತಿಯೊಂದು ವಿಚಾರಗಳನ್ನು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವು ನೋಟಿಫಿಕೇಶನ್ ಪಡಿಬೋದು ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣ್ತಿರುವಂಥ ನಂಬರ್ಗೆ ತಾವು ನೇರವಾಗಿ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ. ಆಗ ಇನ್ನೂ ಹೆಚ್ಚಿನ ಮಾಹಿತಿಗಳು ತಮಗೆ ಸಿಗುತ್ತೆ ಅಂತ ಹೇಳುತ್ತಾ, ನನ್ನ ಆರಾಧ್ಯ ದೈವ ಶ್ರೀ ತಾಯಿ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.